भीमा मिशन, नहरों का हाल जानने पैदल निकले भीम शेट्टी मोक्का। फैक्ट इंडिया न्यूज। सिंचाई की समस्याओं पर पद यात्रा शुरू की। कलबुर्गी, अलंद और आसपास के इलाकों में किसानों के खेतों तक पानी पहुंचाने के लिए एक बड़ी मुहिम शुरू हुई। कलबुर्गी बीदर यादगिरी स्थायी सिंचाई संघर्ष समिति के अध्यक्ष भीम शेट्टी मोक्का ने भीमा मिशन के तहत एक खास पद यात्रा शुरू की है। इस यात्रा का मकसद ये देखना है कि आखिर डैम में पानी होने के बावजूद किसानों के खेतों तक पानी क्यों नहीं पहुँच रहा है। सोमवार को इस पद यात्रा की शुरुआत अमरजा डैम की दाई नहर से हुई। यह कोई साधारण यात्रा नहीं बल्कि एक स्टडी टूर है जो 1 जनवरी से शुरू होकर 30 जनवरी तक चलेगा। भीम शेट्टी मोक्का कर्नाटक सिंचाई निगम के कलबुर्गी रीजन में आने वाली लगभग सभी मध्यम सिंचाई परियोजनाएं जैसे अमरजा, चुल्की नाला, कारंजा और बेन्नेतूरा की नहरों पर पैदल चलेंगे। इस पद यात्रा के दौरान जो भी कंपनियां और अड़चनें सामने आएंगी उनकी एक रिपोर्ट तैयार की जाएगी और इस रिपोर्ट को बाद में राज्य और केंद्र सरकार को सौंपा जाएगा ताकि सिंचाई की इन समस्याओं का स्थायी समाधान हो सके। इस पद यात्रा में शिवलिड़प्पा टेंगली और राजन जैन, शिवानंद मठपति और गिरीश गौड़ा इनामदार, बसवराज कुन्नूर और राजू जैन और कई नेता भी शामिल हुए। और इस मौके पर अमरजा डैम के सहायक कार्यकारी अभियंता AEE राजकुमार जल्दे और मुनप्पा अनवर और अन्य अधिकारियों ने टीम का स्वागत किया और परियोजनाओं की जानकारी साझा की। आइए देखते हैं फैक्ट इंडिया न्यूज के लिए फुरखान अंसारी की एक रिपोर्ट। ನೀರಿದೆ, ಡ್ಯಾಮ್ ಇದೆ, ರೈತರ ಹೊಲಗಳಿಗೆ ಸಂಪೂರ್ಣವಾಗಿ ಬಳಕೆ ಆಗ್ತಾ ಇಲ್ಲ. ಮುಖ್ಯ ಉದ್ದೇಶ ಅದಕ್ಕೆ ಏನಪ್ಪ ಅಂತಂದರೆ ಈ ಕಾಲುವೆಗಳಲ್ಲೆಲ್ಲ ಸ್ವಲ್ಪ ಮಣ್ಣು ಗಿಡ ಗಂಟಿ ಇಂಥದ್ದೆಲ್ಲ ಸೇರಿಕೊಂಡು ಏನಾಗಿದೆ ಅಂತಂದರೆ ನೀರನ್ನು ಸರಿಯಾಗಿ ರೈತರಿಗೆ ಹೋಗ್ತಾ ಇಲ್ಲ. ಉದ್ದೇಶ ಏನಂತಂದರೆ ಇದರ ಸಾಮರ್ಥ್ಯಕ್ಕೆ ತಕ್ಕಂತೆಯೇ ಒಂದು ವೇಳೆ ಸಕಾಲಕ್ಕೆ ಮಳೆಗಳೇ ಆಯಿತು, ಚೆನ್ನಾಗಿ ನೀರಲ್ಲಿ ಡ್ಯಾಮ್ ಇತ್ತು ಅಂದರೆ ನೀರಿನ ಸದ್ಬಳಕೆ ಆಗಲಿ ಅಂತಕ್ಕಂಥದ್ದು ಒಂದೇ ಒಂದು ಪ್ರಯತ್ನ ನಮಗೆ. ಮತ್ತು ಬರೀ ನೀರು ಸಿಗ್ತದೆ ಅಂದ್ಕೊಂಡು ಸಿಕ್ಕಂಗೂ ಕೂಡ ನಾವು ಉಪಯೋಗ ಮಾಡಬಾರ್ದು. ಯಾವುದೇ ರೈತ ಆಗಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಂಡ್ರೆ ಭಾಳ ಚಲೋ. ಅತಿಯಾಗಿ ನಾವು ಅನ್ನ ತಿಂದರೂ ಕೂಡ ನಮ್ಗೆ ದಕ್ಕಲ್ಲ. ಅದೇ ರೀತಿ ಅತಿಯಾಗಿ ನೀರಾದರೂ ಕೂಡ ಬೆಳೆಗಳೆಲ್ಲ ಹಾಳಾಗ್ತದೆ. ಇನ್ನೊಂದು ಏನಾಗ್ತದೆ, ಮುಂದೆ ಹೋಗ್ತಕ್ಕಂಥ ರೈತನಿಗೂ ಕೂಡ ನೀರು ಸಿಕ್ಕೋದಿಲ್ಲ. ಸೊ ರೈತರ ಒಂದು ಸಂಘ ಏನಿದೆ ಅಲ್ಲ, ಇವರೇ ನೀವೆಲ್ಲ ಆ್ಯಕ್ಟಿವ್ ಆಗಿರಬೇಕು. ಯಾವುದೇ ಸಪೋಸ್ ಇಲ್ಲಿ ಏನಾದರೂ ಡ್ಯಾಮ್ದು ಗೇಟ್ದು ಏನಾದರೂ ತೊಂದರೆ ಆದರೆ ಅಧಿಕಾರಿಗಳಲ್ಲಿ ನಾವು ಕೈ ಮುಗಿದು ಕೇಳ್ತೀವಿ, ಸರ್ ರೈತರಿದ್ದಾರೆ, ನಮಗೆಲ್ಲರೂ ಕೂಡ ಅನ್ನ ಕೊಡ್ತಾರೆ ಅವರು. ಅದಕ್ಕೋಸ್ಕರ ಅಂಥ ಕೆಲಸ ಭಾಳ ಪ್ರಯಾರಿಟಿಯಾಗಿ ನೀವು ಮಾಡಬೇಕು. ದಯವಿಟ್ಟು ನಾನೆಲ್ಲ ಅಧಿಕಾರಿಗಳಲ್ಲಿ ಇದನ್ನು ಕೇಳ್ತೀನಿ. ರೈತರು ಕೂಡ ಏನಂತಂದರೆ ನೀರನ್ನು ಸದ್ಬಳಕೆ ಮಾಡಿಕೊಡ್ರಿ. ನಿಮ್ದು ಏನೇ ತೊಂದರೆ ಇದ್ದರೂ ಕೂಡ ನಿಮ್ಮ ಜೊತೆಲಿ ನಾವು ಯಾವಾಗಲೂ ಇರ್ತೀವಿ. ನಿಮ್ದು ಏನೇನು ಸಮಸ್ಯೆ ಇದೆ ಸರ್ಕಾರಕ್ಕೆ ಆಗ್ರಹ ಮಾಡಿ ಅದನ್ನು ಪಡಿತಕ್ಕಂಥ ಕೆಲಸ ಆಗಬೇಕು. ಈ ನಮ್ಮ ಕಾಲುನಡಿಗೆ ಭೀಮ್ ಶೆಟ್ಟಿ ಮುಕ್ಕ ಅವರು ಸುಮಾರು 906 ಕಿಲೋಮೀಟ್ರ್ ಆಗ್ತದೆ. ನಮ್ಮ ಕಲಬುರಗಿನಲ್ಲಿ ಒಟ್ಟು ಅಂತಂದರೆ 6 ಮೀಡಿಯಮ್ ಡ್ಯಾಮ್ಸ್ ಇದ್ದಾವೆ. ಬೀದರ್ನಲ್ಲಿ 3, ಯಾದಗಿರಿನಲ್ಲಿ 2. ಹೀಗೆ ಲೆಫ್ಟ್ ಆ್ಯಂಡ್ ರೈಟ್ ಕ್ಯಾನಲ್ ನಾವು ನೋಡಿಕೊಂಡಾಗ 906 ಕಿಲೋಮೀಟ್ರ್ ಆಗ್ತದೆ. ಪ್ರತಿದಿನ ಅಂದಾಜು ಏನಂದರೆ 10 ಕಿಲೋಮೀಟ್ರ್ ನಡೀತದ್ದು, ಅಂದರೆ 90 ಡೇಸ್ ಆಗ್ತದೆ. ಕೊನೆಗೆ ನಾವು ಎಲ್ಲಿ ಅಂತಂದರೆ ಇದು ಸಮಾರಂಭ ಎಲ್ಲಿ ಅಂದರೆ ಬೆಣ್ಣೆತೋರಲ್ಲಿ ಮಾಡ್ತೀವಿ ಸರ್. ಬೆಣ್ಣೆತೋರ ಅಂದರೆ ಇದನ್ನೆಲ್ಲ ಬರೀ ಕಾಲ್ನಡಿಗೆ ಅಂತ ಅಲ್ಲ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಯಾವ ಕಾಲುವೆಗೆ ಏನಾಗಿದೆ, ಡಿಸ್ಟ್ರಿಬ್ಯೂಟ್ರಿಗೆ ಏನಾಗಿದೆ, ರೈತರ ಹೊಲದಲ್ಲಿ ಹೆಚ್ಚಿಗೆ ನೀರು ಬಿಟ್ಟನೇನು ಮಾಡೇನೇನು ಇಂಥದ್ದೆಲ್ಲವನ್ನು ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಒಂದು ಸಮಗ್ರವಾದಂಥ ವರದಿಯನ್ನು ನಾವು ತಯಾರು ಮಾಡ್ತೀವಿ. ಈ ಸಮಗ್ರವಾದ ವರದಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಕೊಡ್ತೀವಿ. ಯಾಕೆಂತಂದರೆ ಕೇಂದ್ರ ಸರ್ಕಾರನೂ ಕೂಡ ಈ ನೀರಾವರಿಗೆ ಏನಂದರೆ ಹಣ ಕೊಡ್ತದೆ. ಇದಕ್ಕೆ ಏನೇನೇ ಕೆಲಸ ಇದೆ ಏನೇನಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಈ ವರದಿಯನ್ನು ಕೊಟ್ಟು ಜನರ ಇದು ಅಲ್ಲದೆ ಇನ್ನೊಂದು ಏನಂದರೆ ರೈತರಿಗೆ ಜಾಗೃತಿ ಮಾಡ್ತಕ್ಕಂಥದ್ದು. ನಾವು ಎಲ್ಲಿವರೆಗೆ ಎತ್ತರ ಆಗೋದಿಲ್ಲ, ನಮಗೆ ಅಲ್ಲಿ ಇಲ್ಲೇ ಕೆಲಸ ಆಗೋದಿಲ್ಲ. ಸಾಮಾನ್ಯವಾಗಿ ಒಂದು ಸಣ್ಣ ಮಗು ರೀ ಮನೆಯಲ್ಲೇ ಆಡ್ಕೊತಾ ಇದ್ರೆ ಯಾವ ತಾಯಿನೂ ಕೂಡ ಹಾಲು ಕುಡಿಸೋದಿಲ್ಲ. ಅದೇ ಹತ್ತಂದರೆ ಇದಕ್ಕೆ ಹಾಲು ಬೇಕಾಗ್ಯಾವಂತ ಅಂಥ ಕೆಲಸ ಮಾಡಿ ದಯವಿಟ್ಟು ಸರ್ ನಿಮ್ಗೆ ಇನ್ನೊಂದೇ ಸಾರಿ ಕೇಳ್ಕೊಳ್ತೀನಿ, ಈ ರೈತರ ಸಮಸ್ಯೆಗಳಿಗೆ ಆದ್ಯತೆಯನ್ನು ಕೊಟ್ಟು ಸ್ಪಂದಿಸಬೇಕಾಗಿ ಎಲ್ಲರಲ್ಲಿ ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಬೀದರ್, ಕಲಬುರ್ಗಿ, ಯಾದಗಿರಿ 11 ಡ್ಯಾಮ್ಗಳು. ಆ 11 ಡ್ಯಾಮ್ಗಳ ಮುಖ್ಯ ಕಾಲುವೆ ಮೇಲೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಪಾದಯಾತ್ರೆ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಎಷ್ಟು ಎಕರೆ ಆಗಿದೆ ಮತ್ತು ಎಷ್ಟು ಹೆಕ್ಟರ್ ಭೂಮಿ ಆಗಿದೆ ಅಂತ ಒಂದು ಸರ್ವೆ ಮಾಡ್ತಾ ನಾವು ಈ ಪಾದಯಾತ್ರೆ ಸಾಗ್ತಾ ಇದ್ದೀವಿ. ಈಗ
ಭೀಮಾಯೇತ ನೀರಾವರಿದು ಒಂದು ಕೆನಾಲ್ ಮೇಲೆ ಈಗ ಪಾದಯಾತ್ರೆ ಮುಗಿದಿದೆ. ಇಲ್ಲಿ 2ನೇಕ ಅಮರ್ಜಾಕ್ ಬಂದಿದ್ದೇವೆ ಮತ್ತು ಇಲ್ಲಿಂದ ಮುಗಿಸ್ಕೊಂಡು ಬಸವ ಕಲ್ಯಾಣ್ ಸುಳ್ಕಿನೆಲ್ಲ ಹೋಗ್ತೀವಿ. ಮತ್ತು ಎಲ್ಲ ನಮ್ಮ ಆಫೀಸರ್ಸ್ಗೆ ಎಲ್ಲರಿಗೆ ಪತ್ರಕರ್ತರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೀನಿ. हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।